ಈ ವ್ಯಕ್ತಿ ಮರುಭೂಮಿಯಲ್ಲಿ ಹೋಗುತ್ತಿದ್ದಾಗ ಈತನಿಗೆ ಮರಳಿನಲ್ಲಿ ಏನೋ ಹೊಳೆಯುವ ರೀತಿಯಲ್ಲಿ ಒಂದು ಕಲ್ಲು ಕಾಣಿಸುತ್ತದೆ. ಆವಾಗ ತಕ್ಷಣನೇ ಅವರ ಸ್ನೇಹಿತರನ್ನ ಕರೆಯುತ್ತಾನೆ. ಅವನ ಸ್ನೇಹಿತ ಇದನ್ನ ಬಂದು ನೋಡಿ, ಇದು ಚಿನ್ನದ ರೀತಿನೇ ಇದೆ, ಇದನ್ನ ಟೆಸ್ಟ್ ಮಾಡೋಣ ಅಂತ ಅವನ ಹತ್ತಿರ ಇದ್ದ ಲೈಟರ್ ಅನ್ನ ತೆಗೆದುಕೊಂಡು ಅದನ್ನ ಸುಡುತ್ತಾನೆ. ಆದರೆ ಅದರ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಆವಾಗ ಇವರಿಗೆ ಇದು ಬಂಗಾರ ಎಂದು ಅರ್ಥವಾಗುತ್ತೆ. ತಕ್ಷಣನೇ ಅಲ್ಲಿ ಅಗೆಯಲು ಶುರು ಮಾಡ್ತಾರೆ. ಇವರು ಎಷ್ಟೇ ಟ್ರೈ ಮಾಡಿದ್ರು ಆ ಬಂಗಾರದ ಕಲ್ಲನ್ನ ಅಲ್ಲಾಡ್ಸೋಕೆ ಆಗೋದಿಲ್ಲ. ಈ ಚಿನ್ನವನ್ನ ಟ್ರಕ್ಕಿಗೆ ಕಟ್ಟಿ ಎಳೆಯುತ್ತಾರೆ. ಹಗ್ಗ ಕಟ್ಟಾಗುತ್ತೆ ಹೊರತು ಅದು ಮಾತ್ರ ಈಚೆ ಬರ್ಲಿಲ್ಲ. ಇಷ್ಟರಲ್ಲೇ ಅಲ್ಲಿ ಕತ್ಲಾಗೋದ್ರಿಂದ ಅವರು ಕ್ಯಾಂಪ್ ಅನ್ನ ರೆಡಿ ಮಾಡ್ಕೋತಾರೆ. ಈ ಬಂಗಾರವನ್ನ ತೆಗೆಯಬೇಕು ಅಂದ್ರೆ ನಮಗೆ ಮಿಷಿನ್ ಬೇಕು ಅಂತ ಆ ಹುಡುಗನ ಸ್ನೇಹಿತ ಹೇಳುತ್ತಾನೆ. ನೀನು ಬಂಗಾರವನ್ನ ಕಾಯ್ತಾ ಇರು, ನಾನು ಸಿಟಿಗೆ ಹೋಗಿ ಮಿಷಿನ್ ಅನ್ನ ತರ್ತೀನಿ ಅಂತ ಹೋಗುತ್ತಾನೆ. ಮುಂದಿನ ದಿನ ಈತನಿಗೆ ನೀರು ಮತ್ತು ಫುಡ್ ಅನ್ನ ಕೊಡ್ತಾನೆ. ಹಾಗೆ ಸ್ಯಾಟಲೈಟ್ ಫೋನ್ ಅನ್ನ ಕೂಡ ಈತನಿಗೆ ಕೊಟ್ಟು ಮಿಷಿನ್ ಅನ್ನ ತರಲು ಮರುಭೂಮಿಯನ್ನ ಬಿಟ್ಟು ಸಿಟಿಗೆ ಹೋಗುತ್ತಾನೆ. ಈ ಯುವಕ ಚಿನ್ನವನ್ನು ಕಾಯುತ್ತಾ ಇಲ್ಲೇ ಇರುತ್ತಾನೆ. ಇಷ್ಟರಲ್ಲೇ ತುಂಬಾನೇ ಬಿಸಿಲು ಬರೋದ್ರಿಂದ ಈ ಯುವಕ ಅಲ್ಲೇ ಒಂದು ಟೆಂಟ್ ಅನ್ನ ಅರೇಂಜ್ ಮಾಡ್ಕೋತಾನೆ. ನಂತರ ಏನಾಯ್ತು ಅನ್ನೋದನ್ನ ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವೇನಾದ್ರೂ ಪಾರ್ಟ್ 2 ನ ಮಿಸ್ ಮಾಡ್ಕೋಬಾರದು ಅಂದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.